ತಮಿಳುನಾಡಿನಲ್ಲಿ ಇತ್ತೀಚೆಗೆ ಭಾರಿ ರಾಜಕೀಯ ಕ್ರಾಂತಿಯನ್ನ ಮಾಡಿದಂತಹ ದಳಪತಿ ವಿಜಯ್ ಅವರಿಗೆ ಇದೀಗ Z+ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ದಳಪತಿ ವಿಜಯ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ನಂತರ ಅವರಿಗಾಗಿ ಬಹಳಷ್ಟು ಭದ್ರತೆಗಳನ್ನು ಕೂಡ ಕೈಗೊಳ್ಳಲಾಗ್ತಿದೆ. ಈ Z+ ಸೆಕ್ಯೂರಿಟಿಯನ್ನ ನೀಡುವಂತದ್ದು ಯಾರಾದರೂ ಜೀವ ಬೆದರಿಕೆ ಅಥವಾ ಆತಂಕ ಇರುವವರಿಗೆ ಮಾತ್ರ ಕೆಲವು ವ್ಯಕ್ತಿಗಳಿಗೆ ನೀಡುತ್ತಾರೆ. ಹಾಗಾಗಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾದಂತಹ ವಿಜಯ್ ಅವರಿಗೂ ಕೂಡ ಇದೀಗ Z+ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಒಟ್ಟು 55 ಜನ ಸಿಬ್ಬಂದಿಗಳು ಮತ್ತು 10 ಕಮಾಂಡೋಗಳನ್ನ ಇದರಲ್ಲಿ ಸೇರ್ಪಡೆ ಮಾಡಲಾಗಿದೆ. ಇದನ್ನ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ನವರು ಆಯೋಜನೆಯನ್ನ ಮಾಡ್ತಾರೆ. ಅವರೇ ಈ ಭದ್ರತೆಯನ್ನ ಕೈಗೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಬುಲೆಟ್ ಪ್ರೂಫ್ ವೆಹಿಕಲ್, ಅನಂತರ ಪೈಲಟ್ ಎಸ್ಕಾರ್ಟ್ ಅನ್ನು ಕೂಡ ಇದರಲ್ಲಿ ನೀಡ್ತಾರೆ. ಇನ್ನು ದಿನದ 24 ಗಂಟೆಯು ಅಂದ್ರೆ 24x7 ಅಂತ ಏನ್ ಹೇಳ್ತೀವಿ, ಆ ರೀತಿಯಾಗಿ ಎಲ್ಲ ಕೂಡ ಅವರಿಗೆ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಟಿವಿಕೆ ಪಕ್ಷದಿಂದ ನೂತನವಾಗಿ ಆಯ್ಕೆಯಾದಂತಹ ದಳಪತಿ ವಿಜಯ್ ಅವರು ಏನಿದ್ದಾರೆ ಅಂತ ಹೇಳಿದ್ರೆ ಹಲವಾರು ರಾಜಕೀಯ ಪಕ್ಷಗಳನ್ನ ಬದಿಗೊತ್ತಿ ಅವರು ಈ ಕ್ರಾಂತಿಯನ್ನ ತಮಿಳುನಾಡಿನಲ್ಲಿ ಮಾಡಿದ್ರ ಹಿನ್ನೆಲೆಯಿಂದಾಗಿ ಇದೀಗ ವಿಜಯ್ ದಳಪತಿ ಅವರಿಗೆ ಈ Z+ ಸೆಕ್ಯೂರಿಟಿಯನ್ನ ಒದಗಿಸಲಾಗಿದೆ. ಈ Z+ ಸೆಕ್ಯೂರಿಟಿಯನ್ನ ತೆಗೆದುಕೊಳ್ಳುವಂತವರು ಕೇವಲ ಪ್ರಧಾನಿ ಆಗಿರಬಹುದು ಅಥವಾ ಅತ್ಯಂತ ಯಾರು ಜೀವ ಭಯ ಅಥವಾ ಆತಂಕ ಇರುತ್ತೆ ಅಂತವರಿಗೆ ಮಾತ್ರ ಕೊಡ್ತಾರೆ. ಆ ಸಾಲಿನಲ್ಲಿ ಇದೀಗ ದಳಪತಿ ವಿಜಯ್ ಕೂಡ ಸೇರ್ಪಡೆಯಾಗಿದ್ದಾರೆ. ಒಟ್ಟಿನಲ್ಲಿ ಇವರಿಗೆ Z+ ಸೆಕ್ಯೂರಿಟಿಯನ್ನ ನೀಡಿದ್ದು ಕೆಲವು ಕಡೆಗಳಲ್ಲಿ ಪರ ವಿರೋಧ ಚರ್ಚೆಗೆ ಗ್ರಾಸವಾಗಿದೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.